ಪಾಪ ಈ ಹುಡುಗ ಗೊತ್ತಿಲ್ದಂಗೆ ಡ್ರಗ್ಸ್ ತಗೊಂಡ್ಬಿಟ್ಟಿದ್ದಾನೆ. ನಂದೊಂದು 24 ವರ್ಷದ ಪೇಷಂಟ್ ಹುಡುಗ. ಪಾಪ ಬೆಳಗ್ಗೆ ಹೊಟ್ಟೆ ಹಸ್ಕೊಂಡಿದ್ದಾನೆ. ಅವ್ನ ಫ್ರೆಂಡ್ ಜೊತೆ ಏನೋ ಮಾತಾಡ್ತಾ ಈಗೇನೋ ಮಾತಾಡುವಾಗ ಅವನು ಒಂದ್ ಮಾತ್ರೆ ಕೊಟ್ಟಿದ್ದಾನೆ, "ತಗೋ ಹೊಟ್ಟೆ ಹಸ್ದಿದ್ಯಾ" ಅಂತ. ಅವ್ನು ನುಂಗಿದಾದ್ಮೇಲೆ ಏನಾಗ್ಬಿಟ್ಟಿದೆ, ಫುಲ್ ಅವ್ನಿಗೆ 1 ಗಂಟೆ ಆದ್ಮೇಲೆ ತಲೆ ಚಕ್ರ ಬಂದಂಗಾಗೋದು, ಸುಸ್ತಾದಂಗಾಗೋದು, ಮತ್ತೆ ಸಿಟ್ಟು ಬಂದಂಗಾಗೋದು, ಅಳು ಬಂದಂಗಾಗೋದು, ಆಮೇಲೆ ಏನೋ ಒಂಥರ ಭ್ರಮೆಯಲ್ಲಿದ್ದಂಗಾಗೋದು, ಆ ಥರ ಎಲ್ಲ ಆಗ್ಬಿಟ್ಟಿದೆ. ಆಮೇಲೆ ಸಾಯಂಕಾಲ ತನ ಸ್ನಾನ ಎಲ್ಲ ಮಾಡಿದ್ದಾನೆ. ಮಾಡಿ ಒಂದ್ 3, 4 ಜನ ಕಡೆ ಎಲ್ಲ ಜಗಳಾಡ್ಬಿಟ್ಟಿದ್ದಾನೆ. ಜಗಳಾಡಿ ಬಂದು ಇವಾಗ ಬಂದು ನನ್ನ ಹತ್ರ, "ಸರ್ ಈ ತರ ಆಗ್ತಿದೆ" ಅಂತ ಕೇಳ್ದ ಅವನು. ನಾನವಾಗ "ಯಾವ ಮಾತ್ರೆ ತಗೊಂಡಿದ್ಯಪ್ಪಾ?" ಅಂತಂದ್ರೆ, "ಸರ್ ಯಾವ್ದೋ ಮಿಂಟ್ ಟ್ಯಾಬ್ಲೆಟ್ ಕೊಟ್ಟ" ಅಂತ ಅಂದ ಅವನು. ಆಮೇಲೆ ವಿಚಾರಿಸಿದಾಗ ಆ ಬಡ್ಡಿ ಮಗ ಡ್ರಗ್ಸ್ ಏನೋ ಪೆಡ್ಲರ್ ಮಾಡ್ತಾನಂತೆ ಅವನು. ಡ್ರಗ್ಸ್ ಏನೋ ಹಂಚ್ತಾನಂತೆ. ಈ ಪಾಪ ಹುಡ್ಗನ್ಗೆ ಗೊತ್ತಿಲ್ದಂಗೆ ಏನೋ ಮಾತ್ರೆ ಕೊಟ್ಬಿಟ್ಟಿದ್ದಾನೆ. ಇವಾಗ ಪಾಪ ಈ ಹುಡುಗ ಗೊತ್ತಿಲ್ದಂಗೆ ಡ್ರಗ್ಸ್ ತಗೊಂಡ್ಬಿಟ್ಟಿದ್ದಾನೆ. ತಗೊಂಡು ಏನೇನೋ ಆಗ್ತಾ ಇದೆ ಅವ್ನಿಗೆ, ತಡ್ಕೊಳಕ್ ಆಗ್ತಿಲ್ಲ. ಆಮೇಲೆ ನಾನ್ ಹೇಳ್ದೆ, "ಇಲ್ಲಪ್ಪ ಅದು ಯಾವ ಡ್ರಗ್ಸು ಏಂತನ ಅದೆಲ್ಲ ನೋಡ್ಬೇಕು. ಒಂದ್ 6 ಅವರ್ಸ್ ಟು 12 ಅವರ್ ಅಬ್ಸರ್ವೇಷನ್ ಇಡ್ಬೇಕು ನಿನ್ನ. ಅಬ್ಸರ್ವೇಷನ್ ಇಟ್ಕೋಬೇಕು" ಅಂತ ಅಬ್ಸರ್ವೇಷನ್ ಎಲ್ಲ ಇಟ್ಕೊಂಡು ಆಮೇಲೆ ನೋಡಿ ಹುಷಾರಾದ. ಆಮೇಲೆ ಅದು ಕಳಿಸ್ದೆ ನಾನು. ಬಟ್ ಏನಂದ್ರೆ ಈ ಈ ಹುಡುಗರು ವಯಸ್ಸಲ್ಲಿ ಗೊತ್ತಿರಲ್ಲ. ಪಾಪ ಏನು ಗೊತ್ತಿರೋದು ಹುಡುಗರಿಗೆ ಈ ತರ ಕೊಟ್ಟು ಒಂದಿಷ್ಟ್ ಜನಕ್ಕೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ, ಒಂದಿಷ್ಟ್ ಜನಕ್ಕೆ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಅಡ್ವರ್ಸ್ ರಿಯಾಕ್ಷನ್ ಆಗಿ ಸಾಯೋ ಪರಿಸ್ಥಿತಿ ಬರೋ ಚಾನ್ಸಸ್ ಇರುತ್ತೆ. ಸೊ ನೀವು ಯಾರಾದ್ರೂ ನಿಮ್ಮ ಸುತ್ತಮುತ್ತಲು ಈ ತರ ಜನ ಇದ್ರೆ ಅವರಿಂದ ದೂರ ಇರಿ ಮೊದಲನೇದು. ಎರಡನೇದು, ಈ ತರ ಮಾಡೋದು ಕಾನೂನಿಂದ ಅಪರಾಧ. ಕಾನೂನು ಬಾಹಿರ, ನಿಮ್ಮ ಜೈಲಿಗೆ ಹಾಕೋ ಚಾನ್ಸಸ್ ಇರುತ್ತೆ. ಮೂರನೇದೇನಂದ್ರೆ, ಯಾರೇ ಪರಿಚಿತ ಇರ್ಲಿ ಅಪರಿಚಿತ ವ್ಯಕ್ತಿ ಇರ್ಲಿ, ಮಾತ್ರೆ ಔಷಧಿ ಏನಾದ್ರು ಕೊಡ್ತಾ ಇದಾರೆ ಅಂದ್ರೆ ಅವರು ಡಾಕ್ಟರ್ ಆಗಿರ್ಬೇಕು. ಡಾಕ್ಟರ್ ಆಗಿಲ್ಲ ಅಂದ್ರೆ ಅವ್ರ ಹತ್ರ ತಗೊಳ್ಬಾರ್ದು. ಅರ್ಥ ಆಯ್ತಾ? ಸೊ ತುಂಬಾ ಹುಷಾರಾಗಿರ್ಬೇಕು. ಇವೆಲ್ಲ ತುಂಬಾ ಸೂಕ್ಷ್ಮವಾದ ವಿಷಯಗಳು. ಬಟ್ ಏನಂದ್ರೆ ಚಿಕ್ಕ ವಯಸ್ಸವರು ಗೊತ್ತಿಲ್ದೇ ಇರೋರು ಈ ತರ ಮಾತ್ರೆ ತಗೊಂಡು ಏನಾದ್ರು ಆಗಿ, ಇಲ್ಲ ಅವರು ತಮ್ಮ ಏನು ನಮ್ ಹೋಶ್ ಅಂತ ಇರ್ತಾರಲ್ಲ, ಕಾನ್ಶಿಯಸ್ ಅಂದ್ರೆ ನಮ್ಮ ಎಚ್ಚರದಲ್ಲಿ ಇಲ್ಲದೆ ಇರೋ ಟೈಮಲ್ಲಿ ಜಗಳಾಡ್ಕೊಂಡು ಯಾರನ್ನಾದ್ರೂ ಕೊಂದು ಈ ತರ ಮಾಡಿದ್ರೆ ತುಂಬಾ ಡೇಂಜರು. ಸೊ ಹುಷಾರಾಗಿರಿ. ನಿಮ್ ಮಕ್ಕಳು ಈ ತರ ಏನಾದ್ರು ಇದ್ರೆ ಸ್ವಲ್ಪ ವಿಚಾರಿಸ್ತೀರಿ. ಧನ್ಯವಾದ.